ಅಧ್ಯಾಪಕ ಮಿತ್ರರೊಬ್ಬರು ಸಿಕ್ಕಿದ್ರು. ತುಂಬ ಯೋಚನೆಯಲ್ಲಿ ಇದ್ದಂಗಿತ್ತು. ಕೇಳಿದೆ, ಏನಪ್ಪ ಯೋಚನೆ ಅಂತ. ಅಯ್ಯೋ ಏನು ಕರ್ಮ ಮರೆಯ, ಭಗವದ್ಗೀತೆಯನ್ನು ಪಠ್ಯದಲ್ಲಿ ಸೇರಿಸ್ತಾರಂತ, ನಮ್ಮ ಈ ಕೆಲಸದ ಮಧ್ಯೆ ಭಗವದ್ಗೀತೆಯನ್ನು ಸರಳವಾಗಿ ಹುಡುಗರಿಗೆ ಹೇಳೋದು ಹೆಂಗೆ ಅಂತ ನಕ್ಕೆ. ನಾನು ಸರಳವಾಗಿ ಹೇಳ್ಬೋದಲ್ಲ ಅಂತ ಒಂದು ಉದಾಹರಣೆಯನ್ನು ಕೊಟ್ಟೆ. ನೋಡಿ, ಭಗವದ್ಗೀತೆ ಕರ್ಮ ಸಿದ್ಧಾಂತ ಇದೆ. ಆ ಕರ್ಮ ಸಿದ್ಧಾಂತವನ್ನು ಕುರಿತು ಎಷ್ಟು ಸರಳವಾದ ಮಾತುಗಳಿದೆ ನೋಡಿ. ಆಳಾಗಿ ದುಡಿ ಅರಸಾಗಿ ಉಣ್ಣು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇದೆ. ಆಮೇಲೆ ಕೂತುಣ್ಣವನಿಗೆ ಕುಡಿಕೆ ಹೊಂದು ಸಾಲದು ಅಂತ ಇದೆ. ನಮ್ಮ ತಲೆಗೆ ನಮ್ಮದೇ ಕೈ ಅಂತಿದೆ. ಗಾಣಗಿತ್ತಿ ಅಯ್ಯೋ ಅಂದರೆ ನೆತ್ತಿ ತಂಪಾದೀತೆ ಅಂತ ಇದೆ. ರಾಮರಾಜ್ಯ ಬಂದರೂ ರಾಗಿ ಬೀಸೋದು ತಪ್ಪಲ್ಲ ಅಂತ ಇದೆ. ಅಯ್ಯೋ ಸಾಯೋ ತನಕ ಸಂಕಟ ತಪ್ಪಲ್ಲ ಬಿಡಿ ಅಂತ ಗ್ರಾಮ್ಯ ಪ್ರದೇಶದಲ್ಲಿ ಹೇಳ್ತಾರಲ್ಲ. ಇದೆಲ್ಲ ಕೆಲಸವನ್ನು ಕುರಿತು ಹೇಳೋವಂಥ ಮಾತಲ್ವ? ಕಾಯಕದ ಮಹತ್ವವನ್ನು ಕುರಿತು ಹೇಳೋವಂಥ ಮಾತಲ್ವ? ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳ್ಯಾರಲ್ಲ, ಅದು ಕೂಡ ಹೌದಲ್ವ ಅಂತ ಕೇಳಿದೆ. ನಕ್ಕರು. ತುಂಬ ಥ್ಯಾಂಕ್ಸ್ ಅಪ್ಪ, ಏನೇ ಸಮಸ್ಯೆ ಇದ್ದರೂ ನಿನ್ನ ಹತ್ರ ಬರ್ತೀನಿ ಅಂತ. ನಮಸ್ತೆ.